ನಮಸ್ಕಾರ. ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟರು ವೆಂಕಟೇಶ್ ಅಯ್ಯರ್. ಆಕ್ಷನ್ ನಲ್ಲಿ ಕಮಾಲ್ ಮಾಡಿತು ಆರ್ಸಿಬಿಯ ಮ್ಯಾನೇಜ್ಮೆಂಟ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರ ಹರಾಜಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟು 17 ಆಟಗಾರರನ್ನ ರಿಟೈನ್ ಮಾಡಿಕೊಂಡಿತು. ಇದೀಗ 16.40 ಕೋಟಿ ರೂಪಾಯಿಗಳೊಂದಿಗೆ ಹರಾಜಿನಲ್ಲಿ ಕಾಣಿಸಿಕೊಂಡಿದ್ದ ನಮ್ಮ ಆರ್ಸಿಬಿ ಸ್ಟಾರ್ ಆಟಗಾರರನ್ನ ಖರೀದಿಸಿದೆ ಸ್ನೇಹಿತರೆ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ವೆಂಕಟೇಶ್ ಅಯ್ಯರ್ ಅವರನ್ನ ಬರೋಬ್ಬರಿ 7 ಕೋಟಿ ರೂಪಾಯಿಗಳನ್ನ ನೀಡಿ ಖರೀದಿ ಮಾಡುವ ಮೂಲಕ ಸ್ಟೀಲ್ ಬೈ ಮಾಡಿದೆ. ಕಳೆದ ಸೀಸನ್ ನಲ್ಲಿ ವೆಂಕಟೇಶ್ ಅಯ್ಯರ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಪರ ಕಣಕ್ಕಿಳಿದಿದ್ದರು. ಆದರೆ ಈ ಬಾರಿ ಇವರು ಆರ್ಸಿಬಿ ತಂಡದ ಪರ ಕಣಕ್ಕಿಳಿಯಲಿದ್ದಾರೆ ಸ್ನೇಹಿತರೆ. ಆರ್ಸಿಬಿ ತಂಡಕ್ಕೆ ಈ ಬಾರಿ 8 ಆಟಗಾರರನ್ನ ಖರೀದಿಸಲು ಅವಕಾಶವಿದೆ. ಅದರಂತೆ ಇದೀಗ ಓರ್ವ ಆಟಗಾರರನ್ನ ಖರೀದಿಸಿದ್ದು ಇನ್ನು 7 ಮಂದಿಯನ್ನ ಬೈ ಮಾಡಬಹುದು. ಯಾಕಂದ್ರೆ ಐಪಿಎಲ್ ನಿಯಮದ ಪ್ರಕಾರ ಒಂದು ತಂಡದಲ್ಲಿ ಗರಿಷ್ಠ 25 ಆಟಗಾರರನ್ನ ಮಾತ್ರ ಇರಿಸಿಕೊಳ್ಳಬಹುದು, ಕನಿಷ್ಠ 18 ಆಟಗಾರರನ್ನ ಉಳಿಸಿಕೊಳ್ಳಬಹುದು. ಆರ್ಸಿಬಿ ತಂಡಕ್ಕೆ ಈ ಬಾರಿ 8 ಆಟಗಾರರನ್ನ ಖರೀದಿಸುವ ಅವಕಾಶವಿದೆ ಸ್ನೇಹಿತರೆ. ಅದರಂತೆ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು 16.60 ಕೋಟಿ ರೂಪಾಯಿಗಳಲ್ಲಿ ಎಷ್ಟು ಆಟಗಾರರನ್ನ ಖರೀದಿಸಲಿದೆ ಎಂಬುದನ್ನ ಕಾದು ನೋಡೋಣ. ಕಳೆದ ಬಾರಿ 22 ಆಟಗಾರರೊಂದಿಗೆ ಆರ್ಸಿಬಿ ತಂಡವನ್ನ ರೂಪಿಸಿದ್ದಲ್ಲದೆ ಚಾಂಪಿಯನ್ ಕೂಡ ಆಗಿತ್ತು ಸ್ನೇಹಿತರೆ. ಇದೀಗ ಒಟ್ನಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿ ರೂಪಾಯಿಗಳಿಗೆ ಬೈ ಮಾಡಿ ಆರ್ಸಿಬಿ ತಂಡ ಇಂಡಿಯನ್ ಬ್ಯಾಟರ್ ಅನ್ನ ಬೈ ಮಾಡಿದೆ ಅಂತ ಹೇಳಬಹುದು. ಕೆಕೆಆರ್ ಕೂಡ ಇವರಿಗೆ ಸ್ವಲ್ಪ ಹಂತದಲ್ಲಿ ಬಿಡ್ ಮಾಡಿತಾದ್ರೂ ಕೂಡ ಆರ್ಸಿಬಿ ಅವರನ್ನ ಬಿಟ್ಟು ಕೊಟ್ಟಿರಲಿಲ್ಲ. ಇನ್ನು ಕಳೆದ ಮೆಗಾ ಆಕ್ಷನ್ ನಲ್ಲಿಯೂ ಕೂಡ ವೆಂಕಟೇಶ್ ಅಯ್ಯರ್ಗಾಗಿ ಆರ್ಸಿಬಿ ಬಹುಮತದ ಬಿಟ್ ವರೆಗೂ ಹೋಗಿತ್ತು ಸ್ನೇಹಿತರೆ. ಆದ್ಯಾಗೂ ಆ ಸೀಸನ್ ನಲ್ಲಿ ವೆಂಕಿ ಆರ್ಸಿಬಿಗೆ ಎಂಟ್ರಿ ನೀಡಿರಲಿಲ್ಲ. ಆದರೆ ಇದೀಗ ಶತಾಯಗತಾಯ ಪಣ ತೊಟ್ಟಿದ್ದ ಆರ್ಸಿಬಿ ಮ್ಯಾನೇಜ್ಮೆಂಟ್ 7 ಕೋಟಿ ರೂಪಾಯಿಗಳನ್ನು ನೀಡಿ ವೆಂಕಟೇಶ್ ಅಯ್ಯರ್ ಅವರನ್ನ ಆರ್ಸಿಬಿ ಬೈ ಮಾಡುವ ಮೂಲಕ ಇದೊಂದು ಸ್ಟೀಲ್ ಪಿಕ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಐಪಿಎಲ್ ಆಕ್ಷನ್ಗೆ ತಕ್ಕ ಹಾಗೆ ಯಾವುದೇ ರಿಲೇಟೆಡ್ ಅಪ್ಡೇಟ್ಸ್ ಈ ಚಾನಲ್ ಅಲ್ಲಿ ನೀಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.